ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ದಿನ. ಇಂಥ ದಿನಗಳಲ್ಲಿ ನಿಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಶಕ್ತಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮೂಲಭೂತವಾಗಿ ಒಂದು ಶಕ್ತಿ ಇರುತ್ತೆ, ಒಂದು ದೈವತ್ವದ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳುವಂತಹ ಒಂದು ದಿನ, ಬಹಳ ಪವಿತ್ರವಾಗಿದ್ದ ದಿನ ಇದು. ಇವತ್ತಿನ ದಿನ ನೀವು ಬುದ್ಧನ ಬಗ್ಗೆ ಒಂದು ಅವಲೋಕನ ಮಾಡೋಣ. ಯಾವ ಥರ ಅವಲೋಕನ ಮಾಡೋಣ? ಅವನಿಗೆ ಏನಾಯ್ತು, ಅವನಿಗೆ ಜ್ಞಾನೋದಯವಾಯಿತು ಅಂತ ನಾವೆಲ್ಲ ಹೇಳ್ತೀವಿ. ಈ ಜ್ಞಾನೋದಯವಾಯಿತು ಅಂದ್ರೆ ಏನರ್ಥ? ಈ ಜ್ಞಾನೋದಯದ ಮೂಲ ಏನು, ಏನಾಗುತ್ತೆ? ಜ್ಞಾನೋದಯ ಅಂದಿದ ತಕ್ಷಣನೇ ನೀವು ಬುದ್ಧನ್ನ ನೋಡಿ ಹೆಂಗ್ ನೋಡಿದ್ದೀರಾ? ಒಂದು ಫೋಟೋದಲ್ಲಿ ತಲೆ ಹಿಂದ್ಗಡೆ ಒಂದಿಷ್ಟು ಚಕ್ರಗಳು ತಿರುಗ್ತಾ ಇರೋದು, ಒಂದು ಪ್ರಕಾಶಮಾನವಾಗಿ ಬರ್ತಾರೋ ಅಂಥದ್ದನ್ನ ನೋಡಿದ್ದೀರಾ. ಬುದ್ಧನಿಗೆ ಜ್ಞಾನ ಅಂದ್ರೆ ಏನು, ಜ್ಞಾನೋದಯ ಅಂತ ಹೇಳಿದ್ರು, ಅವನ ಒಳಗಡೆ ಏನಾಯ್ತು, ಆ ಕ್ಷಣದಲ್ಲಿ ಏನಾಯ್ತು ಅವನಿಗೆ ಅನ್ನೋದನ್ನ ನೀವು ಅವಲೋಕನ ಮಾಡ್ಬೇಕಿದನ್ನ. ಇದರ ಅವಲೋಕನ ಇಲ್ಲ ಅಂತ ಹೇಳಿದ್ರೆ ಈ ಬುದ್ಧ ಪೂರ್ಣಿಮೆಗೆ ಅದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಅಪೂರ್ಣ. ಯಾಕೆಂದ್ರೆ ಇವತ್ತಿನ ದಿನ ಬುದ್ಧನಿಗೆ ಬಹಳ ಉನ್ನತವಾದಂತಹ ಜ್ಞಾನ ಲಭಿಸಿತ್ತು. ಜ್ಞಾನ ಅವನಿಗೆ ಬಂತು. ಏನು ಜ್ಞಾನ? ಪುಸ್ತಕ ಓದಲಿಲ್ಲ, ಎದ್ದದು ಹೋಗಲಿಲ್ಲ, ಮರದ ಕೆಳಗಡೆ ಹೋಗಿ ಕುತ್ಕೊಂಡಿದ್ದು, ಜ್ಞಾನೋದಯ ಆಯಿತು. ಎಲ್ಲರೂ ಇವತ್ತೇನಂತ ತಿಳ್ಕೊಂಡಿರೋದು, ನಮಗೆ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿರೋದು ನೀವೆಲ್ಲ? ಏನನ್ನೆಲ್ಲ ಓದಬೇಕು, ಎಷ್ಟು ಶಾಸ್ತ್ರಗಳನ್ನು ಓದಬೇಕು, ಎಷ್ಟು ಪುಸ್ತಕಗಳನ್ನು ಓದಬೇಕು ನೀವು. ಆದರೆ ಜ್ಞಾನೋದಯ ಆಯಿತು ಬುದ್ಧನಿಗೆ. ಹೆಂಗೆ? ಮರದಲ್ಲಿ ಕೆಳಗಡೆ ಕೂತ್ಕೊಂಡು ಬುದ್ಧ ಜ್ಞಾನೋದಯವಾಯಿತು. ಈ ಜ್ಞಾನೋದಯ ಹೆಂಗಾಗುತ್ತೆ? ಮರದ ಕೆಳಗಡೆ ಕೂತ್ಕೊಂಡ್ರೆ ಆಗ್ಬಿಡುತ್ತಾ ಅಂತ ನೀವು ಪರಿವಿಶ್ಲೇಷಣೆ ಮಾಡ್ಕೊಂಡ್ರೆ, ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಂಡ್ರೆ, ನಿಮ್ಮನ್ನು ನೀವು ಪ್ರಶ್ನೆಗೆಯನ್ನ ನೀವು ಹಾಕ್ಕೊಂಡ್ರೆ, ಈ ಒಳ ಅರ್ಥ ಏನು? ಜ್ಞಾನೋದಯದ ಒಳ ಅರ್ಥನ ನೋಡಿದಾಗ ನಮಗೆ ಆ ಸ್ಥಿತಿನಲ್ಲಿ, ಅಂದರೆ ಬುದ್ಧನ ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ, ಏನೋ ಜ್ಞಾನೋದಯ ಸ್ಥಿತಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಒಂದು ಅವಲೋಕನ ಮಾಡಿದ್ರೆ, ಜ್ಞಾನವನ್ನು ಪಡೆಯಲಿಕ್ಕೋಸ್ಕರ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮೊದಲಿಗೆ ತೀಕ್ಷ್ಣವಾದಂತಹ ಒಂದಿಷ್ಟು ಡಿಸಿಷನ್ ಅಂತಾನೆ. ತನ್ನ ಮೂಲಭೂತವಾಗಿರ್ತಕ್ಕಂತಹ ಒಂದಿಷ್ಟು ಸತ್ಯಗಳನ್ನು ಕಂಡುಕೊಂತಾನೆ. ಮೊದಲಿಗೆ ಯಾವ ಸತ್ಯ ಕಂಡುಕೊಂತಾನೆ ಅಂದರೆ, ಈ ಆಸೆ ಪಡೋದೇ ತಪ್ಪು, ಈ ಆಸೆ ಪಟ್ರೇ ನಮಗೆ ದುಃಖ ಬರುತ್ತೆ ಅನ್ನೋದು ಅವನಿಗೆ ಸತ್ಯ ಅರ್ಥ ಆಗುತ್ತೆ. ತದನಂತರ ಆ ಆಸೆ ಪಟ್ಟರೆ ದುಃಖದ ಮೂಲ ಅಂತ ಅರ್ಥ ಆಗುತ್ತೆ. ಬಟ್ ಅದು ಕೂಡ ಮೂಲ ಅಲ್ಲ ಅಂತ ಅವನಿಗೆ ತನ್ನ ಒಳಗಡೆನೆ ಜ್ಞಾನೋದಯ ಜ್ಯೋತಿ ಹರಡುತ್ತೆ. ನಾನು ದೇವರನ್ನ ಕಾಣಬೇಕು, ನಾನು ನನ್ನೊಳಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಅನುಭವಿಸ್ಬೇಕು, ನಾನು ನನ್ನೊಳಗಿರ್ತಕ್ಕಂತಹ ಒಂದಿಷ್ಟು ಜ್ಯೋತಿಯನ್ನು ನೋಡಬೇಕು ಅನ್ನೋದು ಕೂಡ ಒಂದು ಆಸೆಯ ಸ್ವರೂಪನೇ ಆಗಿದೆಯಲ್ಲ. ಈ ಆಸೆ ಅಂದ್ರೇನು? ನನಗೆ ಅದು ಬೇಕು, ಇದು ಬೇಕು ಅನ್ನೋ ಸ್ವರೂಪನೇ ತಾನೆ. ಈ ಆಧ್ಯಾತ್ಮದಲ್ಲಿದ್ದವರಿಗೆ ಆಸೆ ಬಿಡಬೇಕು ಅಂತ ಹೇಳ್ತಾರಲ್ಲ, ಅದು ಸುಳ್ಳು. ಅವರಿಗೆ ಆಧ್ಯಾತ್ಮದ ರುಚಿ ಗೊತ್ತಿಲ್ಲ ಅಂತ ಅರ್ಥ. ಮತ್ತೆ ಈ ದೇವರನ್ನ ಪಡಿಬೇಕು, ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು ಅನ್ನೋದು ದೊಡ್ಡ ಆಸೆ ಅಲ್ವಾ? ಮತ್ತೆ ಅದನ್ನು ಬಿಡಿದ್ರೆ ಅದು ಆಸೆಯ ಸ್ವರೂಪನೇ ತಾನೆ. ಇಲ್ಲ, ದೇವರನ್ನ ಪಡೆದ್ರೆ ನಾವು ಮುಕ್ತಿಗೆ ಹೋಗ್ತೇವೆ, ಅಲ್ಲಿ ಆಸೆ ಅಷ್ಟಿದ್ರೆ ಸಾಕು, ನಮಗೆ ಬೇರೆದೆಲ್ಲ ಆಸೆ ಬೇಡ ಅಂತ ಅಂದ್ಕೊಂಡ್ರು ಕೂಡ ಅದರ ಸ್ವರೂಪ ಒಂದೇ. ನಾನು ಕಾರ್ ತಗೋಬೇಕು ಅಂದ್ರೂ ಆಸೆ. ಒಂದು ಸ್ವಲ್ಪ ನೀವು ಸ್ವೀಟ್ ತಿಂದು ಸ್ವೀಟೆ, ದೊಡ್ಡ ಸ್ವೀಟ್ ತಿಂದು ಸ್ವೀಟೆ. ಸೊ ಹಂಗಾಗಿ ನೀವು ಈ ದೇವರನ್ನು ಕಾಣಬೇಕು ಅನ್ನೋದು ದೊಡ್ಡ ಆಸೆ. ಮತ್ತೆ ಸ್ವರೂಪ ಏನಾಯಿತು? ಆಸೆಯ ಸ್ವರೂಪ ಎಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ, ಆಸೆ ನೀವು ಮದುವೆ ಮಾಡ್ಕೊಳ್ಳಿ, ನೀವು ಮನೆ ಕಟ್ಕೊಳ್ಳಿ, ಎಲ್ಲವನ್ನು ಮಾಡಿ, ಅದರ ಜೊತೆಗೆ ನಿಮ್ಮ ಆಸೆ ಅನಂತದ ಕಡೆ ಬರಬೇಕು ಅಂತ ಹೇಳ್ತಾರೆ. ಈ ಅನಂತದ ಕಡೆ ಬರಬೇಕು ಅಂದ್ರೆ ಏನು ಮಾಡಬೇಕು? ಒಂದಿಷ್ಟು ನಿಮ್ಮೊಳಗೆ ಶಾಂತಿ ಅನ್ನೋದು ಬರಬೇಕು. ಅದನ್ನೇ ಪ್ರತಿಪಾದನೆ ಮಾಡಿದ್ದು ಬುದ್ಧ. ಶಾಂತಿಗೆ ಪ್ರತಿಪಾದನೆಯನ್ನು ಮಾಡಿದ್ದು ಬುದ್ಧ. ಈಗಲೂ ಕೂಡ ಬುದ್ಧನ ಬಹುತೇಕ ಜನ ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಸ್ಥಿತಿಗಳಿಂದ ಮುಂದೆ ಬಂದಂತಹ ಬುದ್ಧನಿಗೆ ಈ ಗ್ರಂಥಗಳ ಅವಶ್ಯಕತೆ ಬರಲ್ಲ. ಹಂಗಾಗಿ ತನ್ನ ಮಾರ್ಗನೇ ಬೇರೆ, ತನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ಪ್ರತಿಪಾದನೆ ಮಾಡಿಕೊಂಡು ಅದರಲ್ಲಿ ಪರಮಶಾಂತಿಯನ್ನು ಹೊಂದಂಥದ್ದವನು ಈ ಬುದ್ಧ.
ಅದಕ್ಕೆ ಹಲವಾರು ವಿಮರ್ಶೆಗಳಿದೆ. ಈ ಜ್ಞಾನೋದಯದ ಅಂಚಿನಲ್ಲಿ ಅವನಿಗೆ ಕಂಡಿದ್ದೇನೋ ಆಸೆ ಅನಂತವಾಗಬೇಕು ಅನ್ನೋದು ಕಾಣ್ತು ಮೊದಲಿಗೆ. ಈ ಆಸೆ ಅನಂತ ಆದಮೇಲೆ ಇನ್ನೇನಿದೆ, ದೇವರ ಕಡೆ ಬಂತು ಆಸೆ, ಆಯಿತು. ಈ ಆಸೆ ಅನಂತದ ಕಡೆಗೂ ಬಂತು, ಓಕೆ. ತದನಂತರ ಏನಾಯಿತು? ಈ ಯಾವಾಗ ಆಸೆ ಅನಂತದ ಕಡೆ ಬಂದು ನಿಲ್ಲುತ್ತೋ ಆಸೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ನನಗಿದು ಬೇಕು, ಅದು ಬೇಕು, ಅದು ಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ನನಗೆ ಯಾವುದು ಬೇಕಾಗಿಲ್ಲ ಅನ್ನೋದೇ ಒಂದು ಸ್ಥಿತಿಗೆ ತಲುಪ್ತೀವಿ ನಾವು. ನಮಗೆ ಯಾರು ಅಲ್ಲಿ ನಮಗೆ ಸ್ವತಂತ್ರದ ಒಂದು ಅನುಭವಗಳಾಗ್ತವೆ. ನಿಜವಾದಂಥ ಸ್ವತಂತ್ರ ನಾವೇನು ಅಂದ್ಕೊಂಡಿದ್ದೀವಿ ಇವಾಗ? ಸ್ವತಂತ್ರ ಅಂದರೆ ಒಂದಿಷ್ಟು ದುಡ್ದಿದ್ದ ತಕ್ಷಣನೇ ನಾನು ನಮ್ಮ ಅಪ್ಪಾಜಿ ಅಮ್ಮಗೆ ಹೊರೆ ಆಗಲಿಲ್ಲ, ನನ್ನ ಅಣ್ಣ ತಮ್ಮಂದ್ರಿಗೆ ಹೊರೆ ಆಗಲಿಲ್ಲ, ನನ್ನ ಹೆಂಡತಿಗೆ ಹೊರೆ ಆಗಲಿಲ್ಲ, ನಾನು ಯಾರೂ ಹೊರೆ ಆಗಲಿಲ್ಲ ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಇದು ಬಹಳ ಭೌತಿಕವಾಗಿರ್ತಕ್ಕಂತಹ ಒಂದಿಷ್ಟು ಸ್ವತಂತ್ರದ ಒಂದು ಭಾವನೆ. ಆದರೆ ಇದು ಅಂತರ್ಮುಖಿಯಾಗಿ ನೀವು ಹೆಂಗೆ ಫೀಲ್ ಮಾಡ್ತೀರಿ? ಯಾವಾಗ ಆಸೆಗಳಿಂದ ಹೊರ ಬರ್ತಿರೋ ನಿಜವಾದಂಥ ಸ್ವತಂತ್ರ. ಅಂದರೆ ಆಸೆಗಳಿಂದ ಹೊರಗಡೆ ಬರೋದು ಅಂತ ಹೇಳಿದ್ರೆ ಆಸೆಯನ್ನು ನೀವು ಒಂದು ಅನಂತದ ದೃಷ್ಟಿಕೋನಕ್ಕೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ದೇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ಒಂದು ಶಕ್ತಿಯನ್ನು ಅರ್ಥ ಮಾಡಲಿಕ್ಕೆ ನೀವು ನಿಮ್ಮ ಆಸೆಯನ್ನು ತಿರುಗಿಸಿ ನಿಲ್ಲಿಸಿದ್ರೆ ಅಲ್ಲಿ ಆಸೆ ಅನ್ನೋದು ಮರ್ತೋಗಿ ನಿಮ್ಮ ಆಸೆಗಳೆಲ್ಲವೂ ಕೂಡ ಎಲ್ಲಿಗೆ ಬರುತ್ತೆ? ಅನಂತವಾಗುತ್ತೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಅನಂತವಾಗುತ್ತೆ, ಆದರ್ಶವಾಗುತ್ತೆ. ಸೊ ಹಂಗಾಗಿ ಈಗ ಅಲ್ಲಿಂದ ಆಚೆಗೆ ಆಸೆ ಮಾಯವಾಗುತ್ತೆ ಅಂತ ಹೇಳ್ತಾರೆ. ಈ ಆಸೆನೂ ಮಾಯ ಆಯಿತು ಅವನಿಗೆ. ಅದಾದ್ಮೇಲೆ ಏನು ಉಳಿದಿದೆ? ದೇಹ ದಣಿತಾ ಇದೆ, ಆದರೂ ಕೂತಿದ್ದಾನೆ. 2 ದಿನ ಆಯಿತು ಊಟ ಮಾಡ್ದಲೆ, 3 ದಿನ ಆಯಿತು ಊಟ ಮಾಡ್ದಲೆ. ಯಾವಾಗ ಈ ಆಸೆಯ ಒಂದು ಸ್ವರೂಪನ ಈ ಕಡೆ ತಂದು ನಿಲ್ಲಿಸಿದ್ದು ಅವಾಗ ದೇಹ ಬಡ್ಕಣುತ್ತೆ. ಏನಂತ? ನೋಡಪ್ಪ, ದೇಹಕ್ಕೆ ಜೀವ ಇರೋದೇ ಆಸೆ. ದೇಹಕ್ಕೆ ಏನಿರೋದು ಆಸೆ? ಜೀವ ಇಟ್ಕೊಳ್ಳೋದೇ ಆಸೆ ಅಲ್ಲ. ಯಾವಾಗಲೂ ದೇಹಕ್ಕೆ, ಪಂಚಭೂತಗಳಿಗೆ ಜೀವ ಇಟ್ಕೊಳ್ಳೋದೇ ಆಸೆ. ಆ ಲೆವೆಲಿಗೆ ತಲುಪ್ತಾನವನು. ತನ್ನ ಧ್ಯಾನದಲ್ಲಿ ಆಸೆ ಬಿಟ್ಟೋಗ್ಬಿಡುತ್ತಲ್ಲ. ಊಟ ತಿನ್ನಬೇಕು ಅನ್ನೋದು ಬಿಟ್ಟೋಗುತ್ತೆ, ಎಲ್ಲ ಬೇಕು ಅನ್ನೋದೇ ಬಿಟ್ಟೋಗುತ್ತಲ್ಲ. ಕಡೆಗೆ ಒಂದು ದೊಡ್ಡ ರೀತಿಯಾದಂಥ ಒಂದು ಸಂಭವನೆ ಆಗತ್ತೆ ಅವರಲ್ಲಿ. ಏನು? ಊಟ ತಿನ್ನಲ್ಲ ಅಂತ. ಅವರಿಗೆ ಬಹಳ ಭೋಜನ ಪ್ರಿಯ. ಬಟ್ ಆದರೂ ಕೂಡ ನಾನು ಇದನ್ನು ನೋಡ್ದಲೇ, ನನ್ನೊಳಗೆ ಜ್ಞಾನೋದಯವಾಗ್ದಲೇ ನಾನು ಇದರಿಂದ ಎದ್ದೇಳಲ್ಲ ಅನ್ನೋ ಒಂದು ಅಚಲವಾದಂತಹ ಒಂದಿಷ್ಟು ಶ್ರದ್ಧೆ ಇದ್ದರೂ ಕೂಡ ತನ್ನೊಳಗೆ ಆಸೆಯನ್ನೇ ಬಿಟ್ಟಾದ್ಮೇಲೆ ಅದೆಲ್ಲವೂ ಕೂಡ ಮಾಯವಾಗುತ್ತೆ. ನನಗೆ ಊಟ ಗ್ರಹಿಸಬೇಕು ಅನ್ನೋದು ಬರೋದಿಲ್ಲ ಸಾಮಾನ್ಯವಾಗಿ. ಆಗ ಬರುತ್ತೆ, ಆವಾಗಲೂ ಕೂಡ ದೇಹ ನಿಂತ್ಕೊಳ್ಳುತ್ತದೆ. ದೇಹ ನಿಂತಾಗಲೂ ಕೂಡ ಜೀವ ಮತ್ತು ದೇಹ ಇವೆರಡರಲ್ಲೂ ಕೂಡ ಬಹಳ ಸಂಘರ್ಷ. ಏನು? ದೇಹಕ್ಕೆ ಊಟ ಬೇಕು, ಮನಸ್ಸಿಗೆ ಊಟ ಬೇಕು ಅನ್ನೋದನ್ನೆಲ್ಲವನ್ನು ಕೂಡ ತನ್ನ ಕಣ್ಣಿನಿಂದ ನೋಡ್ತಾನೆ, ಬಹಳ ಹತ್ತಿರದಿಂದ ನೋಡ್ತಾನೆ. ದೇಹದ ಉತ್ತುಂಗದ ಸ್ಥಿತಿಯನ್ನು ತನ್ನ ಹತ್ತಿರದ ಒಂದು ಸ್ಥಿತಿಯಿಂದ ನೋಡ್ತಾನೆ. ದೇಹದ ಉತ್ತುಂಗದ ಸ್ಥಿತಿ ಅಂದರೆ ಅದು ಸಾಯುವ ಹಂತದಲ್ಲಿ ಯಾವ ಥರ ಇರುತ್ತೆ, ಸಾವು ಅನ್ನೋದು ಯಾವ ಥರ ಇರುತ್ತೆ, ಇದನ್ನೇ ಅಲ್ವಾ ಅವನು ಮನೆ ಬಿಟ್ಟಿದ್ದು. ಇದಕ್ಕೆ ಅಲ್ವಾ ಅವ್ರು ಮನೆ ಬಿಟ್ಟಿದ್ದು. ಏನು? ಸಾವನ್ನ ಹೆಂಗಿರುತ್ತೆ, ಸಾವನ್ನ ಜಯಿಸೋದು ಅನ್ನೋದಕ್ಕೋಸ್ಕರನೇ, ನಾನು ಸಾಯಬಾರ್ದು ಅನ್ನೋದು ಒಂದು ಹೆದರಿಕೆ ಇತ್ತು ಅವರಿಗೆ. ಆ ಹಂತದಲ್ಲಿ ಅವ್ರೇನು ಮಾಡ್ತಾರೆ? ತನ್ನ ಒಳಗಡೆ ಇರ್ತಕ್ಕಂತಹ ಆ ಸಾವಿನ ಸ್ಥಿತಿ ಹೆಂಗಿರುತ್ತೆ, ಜೀವ ಯಾವಾಗ ದೇಹದಿಂದ ಹೊರಗಡೆ ಹೋಗ್ಬೇಕಾದ್ರೆ ಯಾವ ಥರ ಅನುಭವಗಳಾಗ್ತವೆ ಅನ್ನೋದನ್ನು ಕೂಡ ಅವರು ಬಹಳ ಹತ್ತಿರದಿಂದ ಅದನ್ನು ಪಡೆದ್ರು. ತದನಂತರ ದೇಹದ ಒಂದು ಸ್ಥಿತಿ ಯಾವ ಥರ ಇದ್ದರೆ ನಾವು ಯಾವ ಥರ ಜ್ಞಾನವನ್ನು ಪಡಿಬೋದು ಅನ್ನೋದನ್ನು ಕಲ್ತರು. ಅದಾದಮೇಲೆ ಜೀವದ ಒಂದಿಷ್ಟು ಸ್ಥಿತಿಗತಿಗಳು ಅರ್ಥ ಆಯಿತು. ಜೀವ ಎಂದ್ರೇನು, ಆತ್ಮ ಅಂದ್ರೇನು, ಈ ಆತ್ಮ ದೇಹಕ್ಕೆ ಹೆಂಗೆ ಬಂಧನವಾಗಿ ಇದ್ದಿದೆ, ಆತ್ಮವನ್ನು ನಾವು ಎಲ್ಲಿಗೆ, ಆತ್ಮದಲ್ಲಿರ್ತಕ್ಕಂಥ ಜ್ಞಾನ ಏನು, ಇದಕ್ಕೆ ದೇಹದ ಬಂಧನದಲ್ಲಿರ್ತಕ್ಕಂಥ ಈ ಆತ್ಮವನ್ನು ನಿಧಾನಕ್ಕೆ ಹೆಂಗೆ ಶಾಂತ ರೂಪದಲ್ಲಿ ಇಟ್ಕೋಬಹುದು, ಇದನ್ನೆಲ್ಲವನ್ನು ಕೂಡ
ಅವರು ಧ್ಯಾನದಲ್ಲೇ ಗ್ರಹಿಸಿದರು. ಇದನ್ನೇ ನಾವು ಜ್ಞಾನೋದಯ ಅಂತ ಹೇಳ್ತೀವಿ. ಯಾವಾಗ ಉಸಿರು ನಿಲ್ಲೋದಕ್ಕೆ ಬಂತು, ಯಾವಾಗ ಆಯಿತು ಇನ್ನು ದೇಹ ಅನ್ನಿಸ್ತೀವಿ ಈತ ಎದ್ದಾಳಲ್ಲ ಸುಮ್ಮನೆ, ಇನ್ನು ಉಸಿರಲ್ಲೇ ನಾವು ಉಸಿರಾಟ್ಕೊಂಡು ಯಾವಾಗ ಹೋಗುತ್ತೋ ಜೀವ ಅವಾಗ ಹೋಗಲಿ ಅಂತ ಅಂದ್ಬಿಟ್ಟು ಉಸಿರೇ ಪ್ರಾಣದ ಆತ್ಮನೇ ಅವನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಈ ಆತ್ಮಕ್ಕೆ ಮೋಕ್ಷ ಬಂತು, ಈ ಜೀವನದ ಜಂಜಾಟದಿಂದ ಹೊರಗಡೆ ಬಂದಿದ್ದಾಯಿತು. ತದನಂತರ ಜೀವನದ ಜಂಜಾಟದಿಂದ ಹೊರಗಡೆ ಬಂದಿತ್ತು ಅಂದರೆ ಅಲ್ಲಿ ತನಕನೂ ಆತ ಜೀವನದಲ್ಲೇ ಇದ್ದ, ಕುತ್ಕೊಳ್ಳೋ ತನಕನೂ, ಮರದ ಕೆಳಗಡೆ ಕುತ್ಕೊಳ್ಳೋ ತನಕನೂ ಜೀವನದಲ್ಲೇ ಇದ್ದ. ಆದರೂ ಕೂಡ ಅವರಿಗೆ ಜೀವನ್ಮುಕ್ತಿ ಸಿಗ್ತಾ ಇರಲಿಲ್ಲ. ತನ್ನೊಳಗೆ ಯಾವಾಗ ಈ ಉಸಿರಿನ ತನಕ ಬಂತೋ ಪ್ರಾಣದ ಅಂಶ, ಆವಾಗ ಪರಮಸ್ಥಿತಿಯನ್ನು ಪರಮ ಶಾಂತಿಯನ್ನು ಅದಕ್ಕೆ ನಾವು ನಿರ್ವಾಣ ಅಂತ ಕರಿತೀವಿ. ನಿರ್ವಾಣ ಅನ್ನೋದು ಪರಮಶಾಂತಿಯನ್ನು ನಿರ್ವಾಣ ಅಂತ ಕರಿತೀವಿ. ಪರಮಶಾಂತಿ ಅಂದ್ರೇನು? ಯಾವುದರಲ್ಲೂ ಕೂಡ ಇಂಥದ್ದು ನೋಡಿದ್ರೆ ದ್ವಂದ್ವ ಇಲ್ಲ. ಯಾರನ್ನು ನೋಡಿದ್ರು ಏನು ಅನ್ಸಲ್ಲ, ಯಾರನ್ನು ನೋಡಿದ್ರೂ ಕೂಡ ಏನು ದ್ವಂದ್ವವೂ ಇಲ್ಲ, ಏನೂ ಆಗಬೇಕಾಗಿಲ್ಲ ಅವರಿಗೆ. ದೊಡ್ಡ ಈ ಆಸೆಯ ಕಲ್ಪನೆಯಿಂದ ಮುಂದುವರೆದು ಸ್ಥಿತಿ ಎಲ್ಲಿ ತನಕ ಮುಂದುವರೆದಿದೆ ಅಂತ ಹೇಳಿದ್ರೆ ಒಂದು ಸಮಚಿತ್ತ ಅಂತ ಹೇಳಿದ್ರೆ ಒಂದು ಸಮಾಧಿಯ ರೀತಿಯಾಗಿದೆ. ಅಂದರೆ ಒಂದಿಷ್ಟು ಅಲ್ಲಿ ನಿರ್ಲಿಪ್ತತೆಯ ಭಾವನೆ ಜಾಸ್ತಿ ಆಗಿದೆ. ಶಾಂತಿ, ನಿರ್ಲಿಪ್ತತೆ ಇದ್ದರೆ ಶಾಂತಿ ಇರುತ್ತೆ. ಅದನ್ನು ನಾವು ಪರಮಶಾಂತಿ ಅನ್ನೋದಕ್ಕೋಸ್ಕರ ನಿರ್ವಾಣ ಅಂತ ಹೇಳೋದು. ಈ ನಿರ್ವಾಣದಲ್ಲಿ ಏನಾಯ್ತು ಅವರಿಗೆ ಅಂದರೆ ನಾನು ಒಂದು ನಿಮಿಷ ಹೇಳ್ತೀನಿ. ನಿರ್ವಾಣ ಅಂತ ಹೇಳಿದ್ರೆ ಬಟ್ಟೆ ಬಿಚ್ಚಿ ಹೋಗೋದು ಅಂತ ತಿಳ್ಕೊಂಡಿದ್ದೀವಿ ನಾವು, ಭಾಳ ಸಂಕ್ಷಿಪ್ತ, ಭಾಳ ಮೇಲ್ಮೇಲೆ ತಿಳ್ಕೊಂಡಿರುವಂಥದ್ದೇನು. ನಿರ್ವಾಣ ಅಂತ ಹೇಳಿದ್ರೆ ಎಲ್ಲವನ್ನು ಬಿಚ್ಚಿ ಹೋಗೋದು, ಎಲ್ಲವನ್ನು ಕಳಚಿ ಹೋಗೋದು ಅಂತ, ಅದರಲ್ಲೇ ಪರಮ ಸುಖ ಇದೆ ಅಂತ. ಈ ನಿರ್ವಾಣ ಅಂದಿದ ತಕ್ಷಣವೇ ಎಲ್ಲವನ್ನು ಬಿಚ್ಚಿ ಎಲ್ಲಿ ಹೋಗೋದು, ಎಲ್ಲವನ್ನು ಬಿಚ್ಚಿ ಎಲ್ಲಿ ಹೋಗೋದು, ಎಲ್ಲಿ ಬಿಚ್ಚಿದ್ರು ಅಲ್ಲೆಲ್ಲ ಹಾಕಂತಾನೆ ಇರ್ತೀವಲ್ಲ. ಇದು ಅವ್ರಿಗೆ ಬಹಳ ಪ್ರಶ್ನೆ ಬಂದ್ಬಿಡ್ತು ಅವರಿಗೆ. ಎಲ್ಲಿ ಬಿಚ್ಚಿದ್ರು ಏನಾರು ಇಲ್ಲಿ ನಾನು ಮನಸ್ಸನ್ನು ದೃಢತೆನಲ್ಲಿ ಇಟ್ಕೊಂಡ್ರು ಆಫೀಸಿಗೆ ಹೋದ್ಮೇಲೆ ಏನಾಗುತ್ತೆ, ಮತ್ತಲ್ಲಿ ಸಡಿಲ ಆಗುತ್ತೆ. ಹಿಂಗೆ ಮರದ ಕೆಳಗಡೆ ಕೂತ್ಕೊಂಡ್ರು ಕೂಡ ಸಡಿಲ ದೃಢವಾಗಿದ್ದರೆ, ನೀನು ಎಲ್ಲೇ ಕೂತ್ಕೊಂಡಿದ್ರು ದೃಢವಾಗಿದ್ದರೆ ಅದನ್ನು ನಾವು ನಿರ್ವಾಣ ಅಂತ ಕರಿತೀವಿ. ಅಂದರೆ ಮನಸ್ಸು ಒಂದು ಪರಮ ಶಾಂತಿಯ ಒಂದು ಸದೃಢತೆಯನ್ನು ಪಡೀಬೇಕು, ಅದನ್ನು ನಿರ್ವಾಣ ಅಂತ ಹೇಳ್ತೀವಿ. ಈಗ ಇಲ್ಲಿ ಕೂತ್ಕೊಂಡಾಗ ಶಾಂತಿ, ಮತ್ತು ಅಲ್ಲಿಗೆ ಬಂದಾಗ ಕೋಪ, ಇವೆಲ್ಲ ಬಂದರೆ ಅದನ್ನು ನಾವು ನಿರ್ವಾಣ ಸ್ಥಿತಿ ಅಂತ ಹೇಳ್ತೀವ. ಈ ನಿರ್ವಾಣದ ಸ್ಥಿತಿಗೆ ಬುದ್ಧ ತನ್ನೊಳಗೆ ಒಂದು ಸ್ಥಿತಿಯನ್ನು ತಲುಪ್ತ. ಯಾವಾಗ ತನ್ನೊಳಗೆ ಆಸೆ ಅನಂತವಾಗಿ ನಿಲ್ಲಬೇಕು ಅಂತ ಆಸೆ ಮಾಯವಾಯಿತು, ತದನಂತರ ಈ ನಿರ್ವಾಣದ ಸ್ಥಿತಿಯನ್ನು ಜ್ಞಾನೋದಯವಾಯಿತು. ಹಲವಾರು ಜ್ಞಾನೋದಯ, ಆತ್ಮ ಅಂದ್ರೇನು, ತನ್ನೊಳಗಿರೋಂತಹ ದೇಹ ಅಂದ್ರೇನು, ನಾನು ಮನಸ್ಸ, ಇನ್ನೊಂದು ಎಲ್ಲರಿಗೂ ಏನಿದೆ ಅಂತ ಹೇಳಿದ್ರೆ ಅವನಿಗೆ ಇದು ಒಂದು ಅರ್ಥ ಆಗ್ಬಿಡ್ತು. 500 ಜನ್ಮಗಳಲ್ಲಿ ಆತ ಮೀನಾಗಿದ್ದಾಗ ಏನಾಯಿತು, ಒಂದು ಕತ್ತೆ ಆದಾಗ ಏನಾಯಿತು, ನಾಯಿ ಆದಾಗ ಏನಾಯಿತು, ಇದನ್ನೇ 500 ಜನ್ಮಗಳನ್ನು ಬರೆದಿದ್ದಾರೆ ಅವರು. ಇದೆಲ್ಲವೂ ಕೂಡ ಜ್ಞಾನೋದಯ ಆಯಿತು. ಅವಾಗ ಇದನ್ನೆಲ್ಲವನ್ನು ಜ್ಞಾನೋದಯ ಯಾಕಾಯಿತು ಅಂತ ಕೇಳ್ಬೋದು. ಇದೇ ಜ್ಞಾನನ, ಹಿಂದಿನ ಜನ್ಮನ ತಿಳ್ಕೊಂಡ್ರೆ ಜ್ಞಾನನ ಅಂತ ನೀವು ಕೇಳ್ಬೋದು. ಅದೊಂದು ವಿಮರ್ಶೆ ಇದೆ. ಈ ವಿಮರ್ಶೆ ಯಾಕೆ ಮಾಡಿದ್ರೆ, ಹಿಂದಿನ ಜನ್ಮ ತಿಳ್ಕೊಂಡು ನಾವು ಇವಾಗ ಯಾಕೆ ಈ ಜನ್ಮದೇ ಸಾಕಾಗಿದೆಯಲ್ಲ ಅನ್ನೋದು ನೀವೀಗ ಬಂದರೆ ಅದು ಹೆಂಗೆ ಜ್ಞಾನವಾಗುತ್ತೆ ಅನ್ನೋ ಒಂದು ಪುಷ್ಟೀಕರಣಕ್ಕೆ, ಹಿಂದಿನ ಜನ್ಮದಲ್ಲಿ ನಾನು ಯಾವ ಥರ ಇದ್ದೆ, ಅದರ ಹಿಂದಿನ ಜನ್ಮದಲ್ಲಿ ಯಾವ ಥರ ಇದ್ದೆ ಅಂತ ತಿಳ್ಕೊಂಡ್ರೆ ನಾನು ಈ ಜನ್ಮದಲ್ಲಿ ಹೆಂಗಿರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದು ಪರಿಕಲ್ಪನೆ. ಯಾಕೆ ಅಂತ ಹೇಳಿದ್ರೆ ಅದನ್ನೇ ನಾವು ಹಿಂದಿನ ಜನ್ಮದ ವಾಸನೆಯ ಮುಖಾಂತರ ನಮ್ಮ ಜೀವನವನ್ನು ಕಲ್ಪಿಸ್ಕೊಂಡ್ರೆ ಈ ಜನ್ಮಕ್ಕೂ ಹಿಂದಿನ ಜನ್ಮಕ್ಕೂ ಅರ್ಥವಿಲ್ಲ. ಅದಕ್ಕೋಸ್ಕರ ಈ ಜನ್ಮ ಒಂದು ವಿಭಿನ್ನವಾಗಿರಬೇಕು, ಇದು ಒಂದು ದೈವತ್ವದ ಆದಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಪೂರ್ವ ಜನ್ಮಗಳ ಒಂದಿಷ್ಟು ಅನ್ವೇಷಣೆ ಇರೋದು. ಇನ್ಯಾವುದಕ್ಕೂ ಅಲ್ಲವೇ ಅಲ್ಲ ಅದು. ಇನ್ಯಾವ ಪೂರ್ವ ಜನ್ಮಕ್ಕೆ ಹೋಗೋದು ಇಷ್ಟಕ್ಕಷ್ಟೇ. ಇದರ ಒಂದು ಅನುಭವ ಇದ್ದರೆ ಅದಕ್ಕೆ ಹೋಗ್ಬೋದು, ಬರ್ಬೋದು. ಬಟ್ ಅದಕ್ಕೆ ಕ್ಯಾರಿ ಮಾಡೋದು ಭಾರಿ ಕಷ್ಟ, ಅದರಲ್ಲಿ ಸಾಧನೆಗಳನ್ನು ಭಾರಿ ಕಷ್ಟ.
ಸಾಧನೆ ಅದನ್ನು ಒತ್ಕೊಂಡು ಅದನ್ನೆಲ್ಲವನ್ನು ಕರಗಿಸೋದು ಭಾರಿ ಕಷ್ಟ. ಅದಕ್ಕೋಸ್ಕರ ಬಹುತೇಕವಾಗಿ ಸಮಾಧಿ ಸ್ಥಿತಿನಲ್ಲೇ ಅದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥದ್ದು ಅದು. ಅದಕ್ಕೋಸ್ಕರ ಬುದ್ಧನಿಗೆ ತನ್ನ ಪರಮಶಾಂತಿಯನ್ನು ಕಂಡುಕೊಂಡ್ಮೇಲೆ ಈ ಹಿಂದಿನ ಜನ್ಮದ ಒಂದಿಷ್ಟು ಅನುಭವಗಳಾದವು, ತಕ್ಷಣಕ್ಕೆ ಅನುಭವಗಳಾದವು. ತದನಂತರ ಆತ ಅಲ್ಲಿ ಏನೇನು ಕಷ್ಟಗಳನ್ನು ಅನುಭವಿಸಿ ಬಂದಿದ್ದ ಅದನ್ನೆಲ್ಲವನ್ನು ಬಿಡೋದಕ್ಕೆ ಬಹಳ ಸುಲಭವಾಯಿತು. ಆ ಎಲ್ಲವನ್ನು ಬಿಟ್ಟಾದ್ಮೇಲೆ ಇನ್ನೇನು ಇಲ್ಲ, ಖಾಲಿ ಬಯಲು ಅಂತ ಹೇಳ್ತೀವಲ್ಲ ನಾವು, ಖಾಲಿ ಅನಂತದ ಕಡೆಗೆ ಹೋಗೋದಕ್ಕೆ ಆ ಸತ್ಯದ ಆ ಉಸಿರಲ್ಲಿರ್ತಕ್ಕಂಥ ಪ್ರಾಣನನ್ನ ನಿಧಾನಕ್ಕೆ 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 ಶಾಂತಗೊಳಿಸಿ ತದನಂತರ ಅದಾದ ಮೇಲೆ 3 ದಿನಗಳ ಕಾಲ ಊಟ ಮಾಡೋದಿಲ್ಲ. ಅದಕ್ಕೋಸ್ಕರ ತದನಂತರ ತನಗೆ ಗೊತ್ತಾಯ್ತು, ಇನ್ನೊಂದು ಸತ್ಯ ಅರ್ಥ ಆಯ್ತು. ಇದೇ ಬುದ್ಧನಿಗೆ ಇನ್ನೊಂದು ಸತ್ಯ ಅರ್ಥ ಆಯ್ತು. ಏನು ಅಂತ ಹೇಳಿದ್ರೆ, ದೇಹ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದನ್ನು ಕೂಡ ನಾವು ರಿಯಲೈಸ್ ಮಾಡ್ಕೊಳಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತು. ಅದಕ್ಕೋಸ್ಕರ ರಾಜಯೋಗನೂ ಕೂಡ ಬಹಳ ಅವರು ಹತ್ರದಿಂದ ಫಾಲೋ ಮಾಡ್ತಾರೆ. ರಾಜಯೋಗ ಅಂತ ಇದೆ ನಮ್ಮಲ್ಲಿ. ರಾಜಯೋಗ ಅಂತ ಹೇಳಿದ್ರೆ ನಾವು ಒಬ್ಬ ಮನುಷ್ಯ ಉಪವಾಸ ಮಾಡ್ಕೊಂಡು ಬಹಳ ದೇಹನ ದಂಡಿಸ್ಕೊಂಡು ಹಠಯೋಗಗಳನ್ನು ಮಾಡಿಕೊಂಡು, ಇದು ಒಂದು ರೀತಿಯಾದಂಥ ಹಾದಿ. ಅದು ಬಹಳ ಕಷ್ಟ. ಇದೇ ಹಾದಿನಲ್ಲಿ ನಮ್ಮ ಮಹಾವೀರರು ನಿಲ್ತಾರೆ ಆಗಿನ ಕಾಲಕ್ಕೆ, ಅವರ ಸಮಕಾಲೀನರಾಗಿ. ಬಟ್ ಆದರೆ ಅವರನ್ನು ಸ್ವೀಕರಿಸೋದು ಬಹಳ ಕಡಿಮೆ ಜನ. ಯಾಕೆಂದರೆ ಬಹಳ ಕಷ್ಟದ ಹಾದಿ, ಅವರು ಬಹಳ ಕಷ್ಟದ ಹಾದಿನ ಅವರು ತೋರಿಸ್ತಾರೆ. ಏನು ಜನಗಳಿಗೆ ಅದು ಏನಕ್ಕೆ ಅಂತೆಲ್ಲ ವಿಮರ್ಶೆ ಮಾಡ್ತಾರೆ, ಅದಷ್ಟೇ. ನಾನು ನಿಮಗೆ ಬಹಳ ಕಷ್ಟದ ಹಾದಿ ಅವ್ರಿಗೆ. ಜನಗಳಲ್ಲಿ ನೋಡಿದರೆ ಅವರಲ್ಲಿ ನಿರ್ವಾಣ ಮಾಡ್ಕೊಂಡವರು ಎಷ್ಟು ಜನ ದಿಗಂಬರರಾಗಿ ಹೋಗ್ತಾರೆ. ಮತ್ತೆ ತಲೆಯಲ್ಲಿರ್ತಕ್ಕಂಥ ಕೂದಲುಗಳನ್ನು ತಗೋಬೇಕು. ಅಯ್ಯೋ ಭಾರಿ ಕಷ್ಟ, ಅದು ಜನಗಳಿಗೆ ಭಾರಿ ಕಷ್ಟ ಅನ್ನಿಸ್ತು. ಅಂದರೆ ಅದ್ರ ಒಳಗಡೆ ಅರ್ಥ ಅವ್ರಿಗೆ ಗೊತ್ತಾಗಿಲ್ಲ ಬಿಡ್ರಿ. ದೇಹ ಹೋಗೋದು ಅಂತ ಅನ್ನೋ ಒಂದು ನಿಶ್ಚಲತೆ ಬಂದಮೇಲೆ ದಿಗಂಬರ ಆಗಿರೋದು ಕಷ್ಟ ಆಗಲ್ಲ ಅನ್ನೋದು ಸತ್ಯ. ಬಹಳ ಕಷ್ಟ ಜನಗಳಿಗೆ ಅರ್ಥ ಆಗೋದು. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ಅದು ಕಷ್ಟ ಅಂತ ತಿಳ್ಕೊಂಡು ಬುದ್ಧನ ಒಂದು ರಾಜಮಾರ್ಗವನ್ನು ಅನುಸರಿಸ್ರಿ ಅನ್ನೋದು ಬುದ್ಧನಿಗೂ ಕೂಡ ಗೊತ್ತಾಯ್ತು. ರಾಜಮಾರ್ಗ ಹೇಳ್ಕೊಡ್ಬೇಕು ಜನಗಳಿಗೆ ಅಂತ ಹೇಳಿ ಈ ಧ್ಯಾನ ಮಾರ್ಗವನ್ನು ಅವರು ಸಂಕ್ಷಿಪ್ತವಾಗಿ ಯಾವ ಥರ ದಾನಗಳನ್ನು ಮಾಡಿದ್ರೆ ನಿಮಗೆ ಯಾವ ಥರ ನಿಮಗೆ ಒಂದಿಷ್ಟು ಅನುಭವಗಳಾಗ್ತವೆ, ಒಂದಿಷ್ಟು ಪರಿಕಲ್ಪನೆಗಳು, ನಿಮ್ಮ ಜೀವನ ಚೇಂಜ್ ಆಗುತ್ತೆ, ಜೀವನವನ್ನು ಬದಲಾವಣೆ ಮಾಡುವಂತಹ ಧ್ಯಾನಗಳನ್ನು ಅವರು ಅವಾಗ ಕಂಡುಹಿಡಿದ್ರು. ಯಾವಾಗ ತನ್ನ ಸ್ಥಿತಿ ಉಸಿರಿನಲ್ಲಿ ಪ್ರಾಣವನ್ನು ಇಟ್ಟಾಗ ಇನ್ನೇನು ಹೋಗ್ಬಿಡುತ್ತೆ ಅಂದಾಗ ಆವಾಗ ಅವರಿಗೆ ಅರ್ಥ ಆಯಿತು ದೇಹದ ಸ್ಥಿತಿ ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿರಬೇಕು, ಪ್ರಾಣದ ಸ್ಥಿತಿ ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿರಬೇಕು. ಯಾಕೆ ಅಂದರೆ ಇದೇ ಜ್ಞಾನ. ಇಲ್ಲಿ ಯಾವ ದೇವರನ್ನ ಅವರು ನೋಡಿದ್ರು, ಯಾವ ದೇವರುಗಳನ್ನು ನೋಡಲಿಲ್ಲ, ಯಾವುದೇ ದೇವರನ್ನು ನೋಡಿಲ್ಲ. ಬದಲಿಗೆ ತನ್ನೊಳಗೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಬಹಳ ವಿಶ್ಲೇಷಣವಾಗಿ ಬಹಳ ವಿವರವಾಗಿ ನೋಡಿದ್ರು, ಬಹಳ ವಿವರವಾಗಿ ಅದನ್ನು ಅನುಭವಿಸಿದ್ರು. ಅದಕ್ಕೆ ಒಂದಿಷ್ಟು ದಿನಗಳ ಕಾಲ ಆಯಿತು. ತದನಂತರ ಪಾಯಸ ಕುಡಿದು ಬಹಳ ಕಷ್ಟ ಆಯಿತು ಅವರಿಗೆ ದೇಹ. ಆವಾಗ ಗೊತ್ತಾಯ್ತು ಅವರಿಗೆ ರಾಜಯೋಗ ಒಳ್ಳೆಯದು ಅಂತ ಹೇಳಿ. ಆವಾಗ ತನ್ನ ಶಿಷ್ಯಂದ್ರಗಳನ್ನು ನೋಡಿಕೊಂಡು 5 ಜನ ಶಿಷ್ಯಂದ್ರಗಳು ಇದನ್ನೆಲ್ಲ ಹೇಳಿದ್ರು. ಅವರಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಒಂದಿಷ್ಟು ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಈ 4 ಆರ್ಯ ಸತ್ಯಗಳನ್ನು ಹೇಳಿದ್ರು, ಅಷ್ಟ ಮಾರ್ಗಗಳನ್ನು ಹೇಳಿದ್ರು. ತದನಂತರ ಈ ಇನ್ನೂ ಒಂದಿಷ್ಟು ಅವ್ರದ್ದು ಹೋದರೆ ಪಂಚಶಿಲೆಗಳನ್ನು ಹೇಳಿದ್ರು ಅಂತಲೂ ಹೇಳ್ತಾರೆ. ಇನ್ನೂ ಅದರಿಂದ ಮುಂಚಕ್ಕೆ ಕಥೆಗಳಿದ್ದಾವೆ ತುಂಬ. ಅದನ್ನು ನಾವು ಓದಿದ್ರೆ ಭಾಳ ಕಷ್ಟ ಆಗುತ್ತೆ. ಅದನ್ನು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಸಾಧನೆ ಮಾಡಿ ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ಇದ್ದಾರೆ. ಇದನ್ನೆಲ್ಲವನ್ನು ಮಾಡಾದ್ಮೇಲೆ ಬುದ್ಧನ ಸ್ಥಿತಿ ಏನಿತ್ತು ಅನ್ನೋದನ್ನ ನೀವು ತಿಳ್ಕೊಬೋದು.